ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ PDO ಪೇಪರ್ 2 ಅಂದರೆ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ದು ಕೀ ಆನ್ಸರ್ಗಳನ್ನ ಹೇಳ್ತಾ ಹೋಗ್ತೀನಿ. ಹಾಗೆ ಯಾರಿನ್ನೂ ಪೇಪರ್ 1 GK ಪೇಪರ್ದು ಕೀ ಆನ್ಸರ್ಗಳನ್ನ ಚೆಕ್ ಮಾಡಿಲ್ಲ, ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಇಲ್ಲಿ ನಾನು ಹೇಳ್ತಕ್ಕಂಥ ಕೀ ಆನ್ಸರ್ಗಳು 90% ಕರೆಕ್ಟಾಗಿರುತ್ತೆ. ಒಂದು 5ರಿಂದ 10% ಮಾತ್ರ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ, ಬಿಟ್ಟರೆ ಎಲ್ಲ ಸರಿಯಾಗೇ ಇರುತ್ತೆ. ಇಲ್ಲಿ ಪೇಪರ್ದು ಸೀರೀಸ್ ತೊಗೊಂಡಿರ್ತಕ್ಕಂಥದ್ದು, ಸೀರೀಸ್ ತೊಗೊಂಡಿರ್ತಕ್ಕಂಥದ್ದು ನಾನಿವಾಗ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಇಲ್ಲಿ ಫಸ್ಟ್ನೇ ಕ್ವಶನ್ ಬಂದು, ಕಸವೇರಂ ಎಂಬುದು ನೈರೆಸೈ ರಿಸಲಾರ್ಪೊಡೆ ಪರವಿಚಾರಮಂ ಧರ್ಮಮುಮಂ, ಇದು ಯಾವ ಕೃತಿಯ ಸಾಲು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೊದಲನೇದು ಕವಿರಾಜ ಮಾರ್ಗಂ ಅನ್ನುವಂಥದ್ದು. ಎರಡನೇ ಕ್ವಶನು, ಭರತೇಶ ವೈಭವ ಕೃತಿ ಯಾವ ಛಂದೋ ಪ್ರಕಾರದಲ್ಲಿ ರಚನೆಯಾಗಿದೆ ಅಂತ ಕೇಳಿದರೆ ಇದಕ್ಕೆ ಎರಡನೇ ಆಪ್ಷನ್ ಸರಿಯಾಗಿರೋ ಉತ್ತರ ಸಾಂಗತ್ಯ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನು, ಈ ವಾಕ್ಯದಲ್ಲಿನ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡ ರೂಪ ಗುರುತಿಸಿ ಅಂತ ಕೇಳಿದರೆ ಇಲ್ಲಿ ನಮ್ಮ ಇಂದಿನ ಪ್ರಮುಖ ಆದ್ಯತೆ ಎಂದರೆ ಇನ್ಕ್ಲೂಸಿವ್ನೆಸ್ ಆಗಿರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೊದಲನೇದು ಒಳಗೊಳ್ಳುವಿಕೆ ಅನ್ನುವಂಥದ್ದು. ನಾಲ್ಕನೇ ಕ್ವಶನು, ಚೊಂಬು ಶಬ್ದವನ್ನು ಬಿಡಿಸಿದರೆ ಚೆನ್ ಪ್ಲಸ್ ಪೊನ್ ಚೆಂಬೊನ್ ಚೊಂಬು ಆಗುತ್ತದೆ. ಇಲ್ಲಿ ಬರುವ ಚೆನ್ ಮೂಲ ಅರ್ಥ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಕೆಂಪು. ಇದು ಆಗಿರ್ಬೋದು, ಅಥವಾ ಎರಡನೇ ಆಪ್ಷನ್ ಸುಂದರವಾದ. ಇವೆರಡರಲ್ಲಿ ಯಾವುದಾದ್ರೂ ಒಂದಿರುತ್ತೆ, ಇದು ಡೌಟಲ್ಲಿರುತ್ತೆ. ಸೊ ಹಾಗಾಗಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಐದನೇ ಕ್ವಶನು, ಸಹಜ ಪದದ ವಿರುದ್ಧ ಪದ ಯಾವುದು ಅಂತ ಕೇಳಿದರೆ ಕೃತಕ ಅನ್ನುವಂಥದ್ದು ಸಹಜ ಪದದ ವಿರುದ್ಧ ಪದ ಆಗಿರುತ್ತೆ. ಆರನೇ ಕ್ವಶನ್ನು, ಕಟ್ಟುಕಟ್ಟಳೆ ಈ ಪದವು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕನೇದು ಜೋಡಿ ಪದ ಆಗಿರುತ್ತೆ, ಇದು ಕಟ್ಟುಕಟ್ಟಳೆ ಅನ್ನುವಂಥದ್ದು. ನೆಕ್ಸ್ಟು ಏಳನೇ ಕ್ವಶನ್ನು, ಪುರಾತತ್ವ ಇಲಾಖೆಯು ಹಣದ ಮುಗ್ಗಟ್ಟಿನಿಂದ ಸಂಕುಚಿತವಾಯಿತು, ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ಮೂರನೇದು ಮುಗ್ಗಟ್ಟು ಅಂತ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗಿರುತ್ತೆ. ಎಂಟನೇ ಕ್ವಶನ್ನು, ತೋರ ಪದದ ಅರ್ಥ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡನೇದು ದಪ್ಪ ಅನ್ನುವಂಥದ್ದು. ಒಂಬತ್ತನೇ ಕ್ವಶನ್ನು, ಗದ್ಯಾಣ ಎಂದರೆ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ಮೊದಲನೇದು ಹಣದ ರೂಪ ಎಂದು ಕರೆಯಲಾಗುತ್ತದೆ. ಹತ್ತನೇ ಕ್ವಶನ್ನು, ನೇಸರು ಇದೊಂದು ಡ್ಯಾಶ್ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡನೇದು, ಇದು ಒಂದು ದೇಸಿ ಪದ ಆಗಿರುತ್ತೆ. ನೆಕ್ಸ್ಟು 11ನೇ ಕ್ವಶನ್ನು, ಸ್ಥಾನ ಪಲ್ಲಟವಾಗಿರೋ ಪದಗಳನ್ನು ಅರ್ಥಬದ್ಧವಾಗಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪಝಲ್ ಟೈಪ್ ಕೊಟ್ಟಿದ್ದಾರೆ, ಇದನ್ನು ಕಂಪ್ಲೀಟಾಗಿ ನೀವು ನೋಡ್ಕೊಳ್ಳಿ. ನಾನಿಲ್ಲಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ, ಬಿಕಾಸ್ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಕೇವಲ ಆನ್ಸರ್ಗಳನ್ನ ಮಾತ್ರ ಹೇಳ್ತಾ ಹೋಗ್ತಾ ಇದ್ದೀನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೊದಲನೇದು RQPS ಅಂತ ಇದೆಯಲ್ಲ, ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 12ನೇ ಕ್ವಶನ್ನು, ಡುಂಡುಚಿ ಎಂದರೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೊದಲನೇದು ವಾದ್ಯ ಅನ್ನುವಂಥದ್ದು. ನೆಕ್ಸ್ಟು 13ನೇ ಕ್ವಶನ್ನು, ಚೆಕ್ಕುಬಂದಿ ಪದದ ಮೂಲ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕನೇದು ಪಾರ್ಸಿ ಅಂತಕ್ಕಂಥದ್ದು. 14ನೇ ಕ್ವಶನ್ನು, ಧಾತುವಿಗೆ ಲಿಂಗ, ವಚನ, ಪುರುಷ ವಾಚಕಗಳನ್ನು ಸೇರಿಸುವ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರನೇದು ಅಖ್ಯಾತ ಪ್ರತ್ಯಯ ಅನ್ನುವಂಥದ್ದು. 15ನೇ ಕ್ವಶನು, ಕೋರಿಕೆ, ಹಾರೈಕೆ ಈ ಪದಗಳು ಯಾವ ಕ್ರಿಯಾಪದಗಳ ಗುಂಪಿಗೆ ಸೇರುತ್ತವೆ ಅಂತ ಕೇಳಿದರೆ ಇದು ಆಪ್ಷನ್ ಮೂರನೇದು ರೈಟ್ ಆನ್ಸರು ವಿದ್ಯಾರ್ಥಕ ಅನ್ನುವಂಥದ್ದು. 16ನೇ ಕ್ವಶನು, ಪರಿಮಾಣ ವಾಚಕಕ್ಕೆ ಉದಾಹರಣೆ ಕೊಡಿ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ನಾಲ್ಕನೇದು ರೈಟ್ ಆನ್ಸರು ಅಷ್ಟು ಇಷ್ಟು ಅನ್ನೋಂಥದ್ದು ಪರಿಮಾಣ ವಾಚಕವನ್ನು ಸೂಚಿಸುತ್ತದೆ. 17ನೇ ಕ್ವಶನು, ಛದ್ಮ ಇದರ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದರೆ ಇದಕ್ಕೆ ಮೂರನೇ ಆಪ್ಷನ್ ರೈಟ್ ಆನ್ಸರು ವೇಷಾಂತರ ಅನ್ನುವಂಥದ್ದು. 18ನೇ ಕ್ವಶನ್ನು, ಮೋಕ್ಷ ಇದರ ಸಮಾನಾರ್ಥಕ ಪದಗಳನ್ನು ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ಮೊದಲನೇದು ರೈಟ್ ಆನ್ಸರು ಕೈವಲ್ಯ, ನಿರ್ವಾಣ ಅಂತಕ್ಕಂಥದ್ದು. 19ನೇ ಕ್ವಶನ್ನು, ವೃದ್ಧಿ ಇದರ ವಿರುದ್ಧ ಪದ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರನೇದು ಕ್ಷಯ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ನು, ಡ್ಯಾಶ್ ಅಲ್ಲಿ ಪ್ರತ್ಯಯದಿಂದ ಪ್ರತ್ಯಯಕ್ಕೆ ಪಲ್ಲಟಿಸಿದರೂ ಅರ್ಥ ಕೆಡದ ವಾಕ್ಯವನ್ನು ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ಮೊದಲನೇದು ಅವಳಲ್ಲಿ ಸಾಮರ್ಥ್ಯವಿಲ್ಲ ಅನ್ನುವಂಥದ್ದು. ನೆಕ್ಸ್ಟು, ಪಲ್ಲಟಗೊಂಡಿರುವ ಈ ಕೆಳಗಿನ ಸಾಲುಗಳನ್ನು ಕ್ರಮಾನುಸಾರವಾದ ಅರ್ಥದಲ್ಲಿ ಜೋಡಿಸಿರಿ ಅಂತ ಕೇಳಿದರೆ ಇಲ್ಲಿ ಕಂಪ್ಲೀಟಾಗಿ ನೀವು ಲೈನ್ಸ್ಗಳನ್ನ ಓದ್ಕೊಳ್ಳಿ, ಪಝಲ್ ಟೈಪ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡನೇದಾಗಿರುತ್ತೆ. SRPQ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ.
22ನೇ ಕ್ವಶನು ಚರ್ಮ ತೊಳೆದರೆ ಡ್ಯಾಶ್ ಪೂರ್ಣಗೊಳಿಸಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೊದಲನೇದು ಕರ್ಮ ಹೋದೀತೆ ಅನ್ನುವಂಥದ್ದು. 23ನೇ ಕ್ವಶನ್ನು ಎಣ್ಣೆ ಎಂಬುದು ಮೂಲತಃ ಎಳ್ಳಿನಿಂದ ತೆಗೆದ ಜಿಡ್ಡನ್ನು ಸೂಚಿಸುತ್ತಿದ್ದು ಈಗ ಒಟ್ಟು ಆಯಿಲ್ ಎಂಬರ್ಥದಲ್ಲಿ ಬಳಕೆಯಾಗುತ್ತಿದೆ. ಇದನ್ನು ಡ್ಯಾಶ್ ಎನ್ನಬಹುದು ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ 3ನೇದು ರೈಟ್ ಆನ್ಸರು ಉತ್ತಮಾರ್ಥ ಪ್ರಾಪ್ತಿ ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್ನು ಭಾವುಕತೆ, ಪ್ರಕೃತಿ ಪ್ರೇಮ ಹಾಗೂ ಆದರ್ಶಗಳನ್ನು ಒಳಗೊಂಡ ಸಾಹಿತ್ಯ ಘಟ್ಟ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ 3ನೇದು ನವ್ಯ ಅಂತಕ್ಕಂಥದ್ದು. 25ನೇ ಕ್ವಶನ್ನು ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಎ ಕಂಪ್ಯಾರೇಟಿವ್ ಗ್ರಾಮರ್ ಆಫ್ ಡ್ರಾವಿಡಿಯನ್ ಆರ್ ಸೌತರ್ನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ 2ನೇದು ರಾಬರ್ಟ್ ಕಾರ್ಡ್ವೆಲ್ ಅನ್ನುವಂಥದ್ದು ಸರಿಯಾದ ಉತ್ತರ. 26ನೇ ಕ್ವಶನ್ನು ಉಪೋದ್ಘಾತ ಈ ಶಬ್ದದ ಸರಿಯಾದ ರೂಪ ಯಾವುದು ಅಂತ ಕೇಳಿದರೆ 2ನೇ ಆಪ್ಷನ್ ರೈಟ್ ಆನ್ಸರು ಸರಿಯಾಗಿರುವಂಥದ್ದು. 27ನೇ ಕ್ವಶನ್ನು ಈ ಕೆಳಗಿನ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿರಿ ಅಂತ ಕೇಳಿದರೆ ಇದು ಸಹ ಪಜಲ್ ಟೈಪ್ ಇರುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೊದಲನೇದು RPSQ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 28ನೇ ಕ್ವಶನ್ನು ಸರಸೀರುಹ ವೈರಿ ಶಬ್ದದ ಅರ್ಥವೇನು ಅಂತ ಕೇಳಿದರೆ ಇದಕ್ಕೆ ಸೂರ್ಯ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. 29ನೇ ಕ್ವಶನು ಕಾನೇಶುಮಾರಿ ಎಂದರೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4ನೇದು ಜನಿಸಿದವರ ಗಣತಿ ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್ನು ಕನ್ನಡ ಇಂಗ್ಲಿಷ್ ನಿಘಂಟಿನ ಕೆಲಸಕ್ಕೆ 1894ರಲ್ಲಿ ಜರ್ಮನಿಯ ಟ್ಯುಬಿಂಗನ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದವರು ಯಾರು ಅಂತ ಕೇಳಿದರೆ ಇದಕ್ಕೆ 2ನೇ ಆಪ್ಷನ್ ರೈಟ್ ಆನ್ಸರು ಫೆರ್ಡಿನಾಂಡ್ ಕಿಟಲ್ ಅನ್ನುವಂಥದ್ದು. 31ನೇ ಕ್ವಶನ್ನು ಬುರ್ನಾಸು ಎಂದರೆ ಅಂತ ಕೇಳಿದರೆ ಇದು ಬುರ್ನಾಸು ಎಂದರೆ ಕಳಪೆ ಎಂದು ಅರ್ಥ. 32ನೇ ಕ್ವಶನು ಶಂಭೂಕ ಕುವೆಂಪು ಸೃಷ್ಟಿಸಿದ ಯಾವ ನಾಟಕದ ಪಾತ್ರ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ 2ನೇದು ಶೂದ್ರ ತಪಸ್ವಿ ಅನ್ನುವಂಥದ್ದು. ನೆಕ್ಸ್ಟು 33ನೇ ಕ್ವಶನ್ನು ಇಲ್ಲಿ ಇದು ಒಂದು ಸಾಲನ್ನ ಕೊಟ್ಟಿದ್ದಾರೆ, ನೀವು ಕಂಪ್ಲೀಟಾಗಿ ನೋಡ್ಕೊಳ್ಳಿ. 33ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ 2ನೇದಾಗಿರುತ್ತೆ ತಮಟಕಲ್ಲು ಶಾಸನ ಅನ್ನುವಂಥದ್ದು. 34ನೇ ಕ್ವಶನ್ನು ನೀನು ಬಿಡು ಮಹಾನ್ ಬೃಹಸ್ಪತಿ ಎಂಬ ವಾಕ್ಯದಲ್ಲಿ ಬೃಹಸ್ಪತಿ ಪದಕ್ಕಿರುವುದು ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ 3ನೇದು ವ್ಯಂಗ್ಯಾರ್ಥ. ಇಲ್ಲಿ ವ್ಯಂಗ್ಯ ಮಾಡಿ ನೀನು ಬಿಡು ಮಹಾನ್ ಬೃಹಸ್ಪತಿ ಅಂತ ಹೇಳಲಾಗುತ್ತೆ. ಸೊ ಹಾಗಾಗಿ ಇಲ್ಲಿ ವ್ಯಂಗ್ಯ ಮಾಡೋದ್ರಿಂದ ಇದಕ್ಕೆ 3ನೇ ಆಪ್ಷನ್ ಸರಿಯಾಗಿರ್ತಕ್ಕಂಥ ಆನ್ಸರು. ನೆಕ್ಸ್ಟ್ ಕ್ವಶನು ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ. ರವೀಂದ್ರನಾಥ ಠಾಕೂರರ ಸಾಹಿತ್ಯ ಉತ್ಕೃಷ್ಟವಾದುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು ಉತ್ಕೃಷ್ಟ ಅನ್ನೋವಂಥದ್ದನ್ನ ಸರಿಯಾದ ಒಂದು ಆಯ್ಕೆನ ಆರಿಸ್ಬೇಕಾಗುತ್ತೆ. ಸೊ ಹಾಗಾಗಿ 2ನೇ ಆಪ್ಷನ್ ಸರಿಯಾಗಿರೋ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಇವಾಗ 36ನೇ ಕ್ವಶನು ಇಲ್ಲಿಂದ ಇಂಗ್ಲೀಷ್ ಕ್ವಶನ್ಸ್ ಸ್ಟಾರ್ಟ್ ಆಗ್ತವೆ. ಇಲ್ಲಿ ಒಂದು ಪ್ಯಾಸೇಜ್ನ ಕೊಟ್ಟಿದ್ದಾರೆ, ವಿರಾಟ್ ಕೊಹ್ಲಿಗೆ ಸಂಬಂಧಿಸಿದಂತೆ ಒಂದು ಪ್ಯಾಸೇಜ್ನ ಕೊಟ್ಟಿದ್ದಾರೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಆರ್ಡರ್ ಪ್ರಕಾರ ಜೋಡಿಸ್ಬೇಕು ಅಂತ ಕೇಳಿದ್ದಾರೆ. ನಾನು ಕೇವಲ ಆನ್ಸರ್ ಮಾತ್ರ ಹೇಳ್ಬಿಡ್ತೀನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು QSPR ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು 37ನೇ ಕ್ವಶನ್ನು ಸಹ ಇಲ್ಲಿ ರಾಜವೀರ ಮದಕರಿ ನಾಯಕ ಅವ್ರದ್ದು ಸಹ ಪ್ಯಾಸೇಜನ್ನ ಕೊಟ್ಟಿದ್ದಾರೆ. ಇದನ್ನ ಸರಿಯಾದ ಆರ್ಡರ್ನಲ್ಲಿ ಜೋಡಿಸ್ಬೇಕಾಗತ್ತೆ. ಇದಕ್ಕೆ ಸರಿಯಾದ ಉತ್ತರ ಹೇಳ್ಬಿಡ್ತೀನಿ. ಆಪ್ಷನ್ ಮೊದಲನೇದು RPQS ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು 38ನೇ ಕ್ವಶನು ಇಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್ದು ಒಂದು ಪ್ಯಾಸೇಜನ್ನ ಕೊಟ್ಟಿದ್ದಾರೆ. ಇದನ್ನು ಸಹ ಕರೆಕ್ಟು ಸೀಕ್ವೆನ್ಸಲ್ಲಿ ನಾವು ಜೋಡಿಸ್ಬೇಕು, ಪಜಲ್ ರೀತಿ ಇರುತ್ತೆ, ಸರಿಯಾದ ರೀತಿಯಲ್ಲಿ ಜೋಡಿಸ್ಬೇಕು ಅಂತ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4ನೇದು SQPR ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 39ನೇ ಕ್ವಶನ್ನು ಇಲ್ಲೂ ಸಹ ಒಬ್ಬ ಕಿಂಗ್ ಮತ್ತು ಪಾರ್ಲಿಮೆಂಟ್ಗೆ ಸಂಬಂಧಿಸಿದಂತೆ ಒಂದು ಪ್ಯಾಸೇಜ್ನ ಕೊಟ್ಟಿದ್ದಾರೆ. ಇದನ್ನು ಸಹ ನಾವು ಸರಿಯಾದ ರೀತಿಯಲ್ಲಿ ಜೋಡಿಸ್ಬೇಕಾಗತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದಾಗಿರುತ್ತೆ QPRS ಅನ್ನುವಂಥದ್ದು ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು 40ನೇ ಕ್ವಶನು ಚೂಸ್ ದ ಕರೆಕ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದಾಗಿರುತ್ತೆ ಕಮ್ಯೂಟರ್ ಅನ್ನುವಂಥದ್ದು ರೈಟ್ ಆನ್ಸರ್. 41ನೇ ಕ್ವಶನು ಚೂಸ್ ಎನ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೊದಲನೇದು ಐ ಹ್ಯಾವ್ ಮೆಟ್ ಡ್ಯಾಶ್ ಒನ್ ಐಡ್ ಮ್ಯಾನ್. ಇಲ್ಲಿ ಒಬ್ಬ ವ್ಯಕ್ತಿ ಇರೋದ್ರಿಂದ ಇಲ್ಲಿ ಅನ್ನೋದನ್ನ ಬಳಸಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಮೊದಲನೇದು.
ನೆಕ್ಸ್ಟ್ ಕ್ವಶನ್ನು, ಇಲ್ಲಿ ಚೂಸ್ ದ ವರ್ಡ್ ಆಪೋಸಿಟ್ ಮೀನಿಂಗ್ ಯಾವುದು, ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ಒಂದು ವರ್ಡ್ಗೆ ಆಪೋಸಿಟ್ ವರ್ಡ್ನ ಚೂಸ್ ಮಾಡಬೇಕಾಗುತ್ತೆ. 42ನೇ ಕ್ವಶನ್ನು, ಇಸ್ ಕೊಲೀಗ್ಸ್ ವರ್ಡ್ ಡಿಸ್ಮೈಡ್ ಬೈ ದಿಸ್ ಎಕ್ಸೆಂಟ್ರಿಕ್ ಮೂವ್ಸ್ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದಾಗಿರುತ್ತೆ, ಆರ್ಡಿನರಿ ಅನ್ನುವಂಥದ್ದು. 43ನೇ ಕ್ವಶನ್ನು, ದೇ ವರ್ ಫೋರ್ಸ್ಡ್ ಟು ಕಲ್ಟಿವೇಟ್ ಆ್ಯನ್ ಔಟ್ವರ್ಡ್ ಬ್ರಿಟಲ್ನೆಸ್ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು, ಡ್ಯೂರಬಿಲಿಟಿ ಅನ್ನುವಂಥದ್ದು. ನೆಕ್ಸ್ಟು 44ನೇ ಕ್ವಶನ್ನು, ಇಲ್ಲಿ ಕರೆಕ್ಟು ಪ್ಲೂರಲ್ ಫಾರ್ಮ್ ಸಿಂಗುಲರ್ ಮತ್ತು ಪ್ಲೂರಲ್ದು ಕೊಟ್ಟಿದ್ದಾರೆ. ಇಲ್ಲಿ ಯಾವ ಒಂದು ABCDನಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದು ಸರಿಯಾಗಿದೆ ಮತ್ತು ಯಾವ್ದ್ಯಾವುದು ತಪ್ಪಾಗಿದೆ ಅನ್ನೋಂಥದ್ದನ್ನ ನಾವಿಲ್ಲಿ ಗುರುತಿಸ್ಬೇಕಾಗುತ್ತೆ. ಸೊ ಇಲ್ಲಿ ಇದಕ್ಕೆ ಆನ್ಸರ್ ಮಾತ್ರ ಹೇಳ್ಬಿಡ್ತೀನಿ. ಇಲ್ಲಿ ಸರಿಯಾದ ಉತ್ತರ ನನ್ ಆಫ್ ದಿ ಎಬೋ. ಇಲ್ಲಿ ABCD 4 ಆಪ್ಷನಲ್ಲಿ ಕೊಟ್ಟಿರ್ತಕ್ಕಂಥದ್ದು ತಪ್ಪಾಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನನ್ ಆಫ್ ದಿ ಎಬೋ ಆಗುತ್ತೆ. ನೆಕ್ಸ್ಟು 45ನೇ ಕ್ವಶನ್ನು, ಇಲ್ಲಿ ಕರೆಕ್ಟ್ ಫೆಮಿನಿರ್ ಜೆಂಡರ್ ಫಾರ್ಮ್ಡನ್ನು ಗುರುತಿಸ್ಬೇಕಾಗುತ್ತೆ. ಇಲ್ಲೂ ಸಹ ABCD ಅನ್ನೋಂಥ 4 ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1ನೇದಾಗಿರುತ್ತೆ. A ಮತ್ತು B 2 ಆಪ್ಷನ್ಗಳು ಮಾತ್ರ ಸರಿಯಾಗಿರೋದ್ರಿಂದ ಆಪ್ಷನ್ 1ನೇದು A ಆ್ಯಂಡ್ B ಅನ್ನೋಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು 46ನೇ ಕ್ವಶನ್ನು, ಇಲ್ಲಿ ನೌನ್ ಆಲ್ ಅಬ್ಸ್ಟ್ರಾಕ್ಟ್ಸ್ ನೌನ್ ಫಾರ್ಮ್ ಫ್ರಮ್ ಅಡ್ಜೆಕ್ಟಿವ್ ಕೊಟ್ಟಿದ್ದಾರೆ. ಇಲ್ಲೂ ಸಹ ABCD ಅನ್ನುವಂಥ 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 3ನೇದು A ಆ್ಯಂಡ್ C ಓನ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 47ನೇ ಕ್ವಶನ್ನು, ಇಲ್ಲಿ ಒಂದು ಕಡೆ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಫಿಗರ್ ಆಫ್ ಸ್ಪೀಚ್ನ ಕೊಟ್ಟಿದ್ದಾರೆ. ಇದನ್ನು ನಾವು ಹೊಂದಿಸಿ ಬರೆಯಿರಿ ಥರ ಮ್ಯಾಚ್ ಮಾಡಬೇಕಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು ಸರಿಯಾಗಿರುವಂಥ ಆನ್ಸರು. ನೆಕ್ಸ್ಟು ಇನ್ನು 48ನೇ ಕ್ವಶನ್ನು, ಇಲ್ಲಿ ಒಂದು ಪ್ಯಾರಾಗ್ರಾಫ್ನ ಕೊಟ್ಟಿದ್ದಾರೆ. ಕರೆಕ್ಟ್ ಆನ್ಸರ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. A ಮತ್ತು Bದು ನೀವು ನೋಡ್ಕೊಳ್ಳಿ ಕಂಪ್ಲೀಟಾಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1ನೇದು ಇನ್ಯಾಕ್ಟಿವ್ ಅನ್ನುವಂಥದ್ದು ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 49ನೇ ಕ್ವಶನ್ನು, ಇಲ್ಲೂ ಸಹ A ಮತ್ತು B ಅನ್ನೋ ವ್ಯಕ್ತಿದು ಒಂದು ಸಂಭಾಷಣೆನ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥದ್ರಲ್ಲಿ ಸರಿಯಾಗಿರೋ ಆನ್ಸರ್ನ ಗುರುತಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದು ರಿಬ್ಯೂಕ್ ಅನ್ನುವಂಥದ್ದು ರೈಟ್ ಆನ್ಸರ್. 50ನೇ ಕ್ವಶನ್ನು, ಇಲ್ಲಿ ಸೇಮ್ ಮೀನಿಂಗ್ ಕೊಡ್ತಕ್ಕಂಥ ಅಂಡರ್ಲೈನ್ ಮಾಡಿರ್ತಕ್ಕಂಥದ್ರಲ್ಲಿ ಸೇಮ್ ಮೀನಿಂಗ್ ಕೊಡೋ ಅಂಥ ಒಂದು ವರ್ಡ್ನ ಸೆಲೆಕ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1ನೇದು ಕಾನ್ಸಿಕ್ವೆನ್ಸ್ ಅನ್ನೋವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 51ನೇ ಕ್ವಶನ್ನು, ಆ್ಯಡ್ ಎ ಸ್ಯೂಟಬಲ್ ಟ್ಯಾಗ್ ಟು ದಿ ಸೆಂಟೆನ್ಸ್ ಗಿವನ್ ಬಿಲೋ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಸೂಟಬಲ್ ಟ್ಯಾಗ್ನ ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4ನೇದು ಶಲ್ ವಿ ಅನ್ನೋವಂಥದ್ದು. ನೆಕ್ಸ್ಟು ಇಲ್ಲಿ 52ನೇ ಕ್ವಶನಲ್ಲಿ ಒಂದು ಪ್ಯಾರಾಗ್ರಾಫ್ನ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ನಾವಿಲ್ಲಿ ಇದಕ್ಕೆ ಸರಿಯಾದಂಥ ಪ್ಯಾಸೇಜ್ ಯಾವುದ್ರ ಬಗ್ಗೆ ಕೇಳಿದ್ದಾರೆ ಅನ್ನೋವಂಥದ್ದನ್ನ 52ನೇ ಕ್ವಶನ್ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದು ಓ ಏಜ್ ಅನ್ನೋವಂಥದ್ದು. 53ನೇ ಕ್ವಶನಲ್ಲಿ, ದ ಸ್ಪೀಕರ್ ವಾಸ್ ಇನ್ವೈಟೆಡ್ ಬೈ ದಿ ಕಮಾಂಡರ್ ಆಫ್ ದಿ ಹೋಪ್ ವೆಲ್. ಹಿಯರ್ ದ ಹೋಪ್ ವೆಲ್ ಇಸ್ ಏನು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1ನೇದು ಎ ಶಿಪ್ ಅನ್ನುವಂಥದ್ದು. ನೆಕ್ಸ್ಟ್ 54ನೇ ಕ್ವಶನ್ನು, ಹಿ ವುಡ್ ಮೂವ್ ದ ಕ್ಯಾಪ್ಟನ್ಸ್ ಟು ಟೇಕ್ ಸಮ್ ಪಿಟಿ ಆನ್ ಅಸ್ ಮೀನ್ಸ್ ಏನು ಅಂತ ಕೇಳಿದರೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1ನೇದು ಹಿ ವುಡ್ ಕನ್ಸೋಲ್ ದ ಕ್ಯಾಪ್ಟನ್ ಟು ಲೀವ್ ದೆಮ್ ಹಾರ್ಮ್ಲೆಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. 55ನೇ ಕ್ವಶನು, ಬಿ ಆ್ಯಂಟನಿಮ್ ಆಫ್ ದಿ ವರ್ಡ್ ವೆಹಿಮೆನ್ಸ್ ಇಸ್ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು ಫೇರ್ವರ್ ಅನ್ನೋವಂಥದ್ದು. 56ನೇ ಕ್ವಶನು, ಇನ್ ದಿ ಪ್ಯಾಸೇಜ್ ದಿ ವರ್ಡ್ ಕೌಂಟೆನ್ಸ್ ಮೀನ್ಸ್ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ 2ನೇದು ಫೇಶಿಯಲ್ ಎಕ್ಸ್ಪ್ರೆಷನ್ ಅನ್ನೋವಂಥದ್ದು. 57ನೇ ಕ್ವಶನು, ಇಲ್ಲಿ ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಕಂಪ್ಲೀಟಾಗಿ ನೋಡ್ಕೊಳ್ಳಿ ನೀವು. 57ನೇ ಕ್ವಶನು, ಡು ಯು ಹೇಟ್ ಮೀ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1ನೇದು ಆ್ಯಮ್ ಐ ನಾಟ್ ಹೇಟೆಡ್ ಬೈ ಯು ಅನ್ನೋವಂಥದ್ದು. 58ನೇ ಕ್ವಶನು, ದೇವರ್ ಡ್ರೈವಿಂಗ್ ಎ ನ್ಯೂ ಕಾರ್ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4ನೇದು ಎ ನ್ಯೂ ಕಾರ್ ವರ್ ಬೀಯಿಂಗ್ ಡ್ರೈವನ್ ಬೈ ದೆಮ್ ಅನ್ನೋವಂಥದ್ದು. ನೆಕ್ಸ್ಟ್ ಇಲ್ಲಿ 59ನೇ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ನ ಕೊಟ್ಟಿದ್ದಾರೆ. ಈ ಸೇಸ್ ಐ ಹ್ಯಾವ್ ಮೇಡ್ ಎ ಮಿಸ್ಟೇಕ್ ಅಂತ ಇದೆ. ಇದನ್ನು ನಾವು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚಲ್ಲಿ ಕನ್ವರ್ಟ್ ಮಾಡಿದಾಗ ಆಪ್ಷನ್
ಮೊದಲನೇದು ರೈಟ್ ಆನ್ಸರ್ ಆಗಿರುತ್ತೆ. ಹಿ ಸೆಡ್ ದಟ್ ಹಿ ಹ್ಯಾಡ್ ಮೇಡ್ ಎ ಮಿಸ್ಟೇಕ್ ಅನ್ನೋವಂಥದ್ದು. ನೆಕ್ಸ್ಟ್ 60ನೇ ಕ್ವಶನು, ಚೂಸ್ ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸಸ್ ಫಾರ್ ದಿ ಫಾಲೋಯಿಂಗ್ ವರ್ಡ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಪ್ರಾಪರ್, ಫಾರ್ಚುನೇಟ್, ರಿಲೆವೆಂಟ್, ಕಂಡಕ್ಟ್ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು ಐ ಆಮ್, ಅನ್, ಇರ್, ಮಿಸ್ ಅನ್ನೋವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ 61ನೇ ಕ್ವಶನ್ನು, ಕರೆಕ್ಟ್ ದ ಶೇಡೆಡ್ ಡಾರ್ಕನ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಕರೆಕ್ಟ್ ಆನ್ಸರ್ನ ಸರಿ ಮಾಡಬೇಕಾಗುತ್ತೆ. ಇಲ್ಲಿ ರಾಹುಲ್ ಈಸ್ ಫುಲ್ ಆಫ್ ಬೀನ್ಸ್ ಫ್ರಮ್ ದಿ ಮೂಮೆಂಟ್ ಹಿ ವೇಕ್ಸ್ ಅಪ್ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದಾಗಿರುತ್ತೆ. ರಾಹುಲ್ ಈಸ್ ವೆರಿ ಎನರ್ಜೆಟಿಕ್ ವೆನ್ ಹಿ ವೇಕ್ಸ್ ಅಪ್ ಇನ್ ದಿ ಮಾರ್ನಿಂಗ್ ಅನ್ನೋವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. 62ನೇ ಕ್ವಶನ್ನು, ರಿಯಾ ಟೋಲ್ಡ್ ಎವ್ರಿಥಿಂಗ್ ಅಬೌಟ್ ದ ಪ್ಲ್ಯಾನ್ ಆ್ಯಂಡ್ ಅಪ್ಸೆಟ್ ದ ಆ್ಯಪಲ್ ಕಾರ್ಟ್ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು. ರಿಯಾ ಟೋಲ್ಡ್ ಎವ್ರಿಥಿಂಗ್ ಅಬೌಟ್ ದ ಪ್ಲ್ಯಾನ್ ಆ್ಯಂಡ್ ಸ್ಪಾಯ್ಲ್ಡ್ ದ ಪ್ಲ್ಯಾನ್ ಅನ್ನೋವಂಥದ್ದು. 63ನೇ ಕ್ವಶನು, ಹಿ ಈಸ್ ಜಸ್ಟ್ ಬೀಟಿಂಗ್ ಅರೌಂಡ್ ದಿ ಬುಷ್ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4ನೇದು. ಹಿ ಈಸ್ ಟ್ರೈನಿಂಗ್ ಸ್ಟಾಪ್ ಅದರ್ ಸ್ಪೀಕ್ ಆನ್ ದಿ ಇಶ್ಯೂ ಅನ್ನೋವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. 64ನೇ ಕ್ವಶನ್, ಶಿ ಸ್ಟಾಪ್ಡ್ ಹರ್ ಆರ್ಗ್ಯುಮೆಂಟ್ ಆ್ಯಂಡ್ ಲೆಫ್ಟ್ ಬಿಕಾಸ್ ಇಟ್ ಈಸ್ ಟೂ ಮಚ್ ಆಫ್ ಹಾರ್ಡ್ ಪೊಟ್ಯಾಟೊ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು. ಶಿ ಸ್ಟಾಪ್ಡ್ ಹರ್ ಆರ್ಗ್ಯುಮೆಂಟ್ ಆ್ಯಂಡ್ ಲೆಫ್ಟ್ ಬಿಕಾಸ್ ಇಟ್ ವಾಸ್ ಎ ಕಾಂಟ್ರವರ್ಷಿಯಲ್ ಇಶ್ಯೂ ಅನ್ನೋವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 65ನೇ ಕ್ವಶನ್ನು, ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಇದನ್ನು ನೀವು ಸರಿಯಾಗಿ ಓದ್ಕೋಬೇಕಾಗುತ್ತೆ. ಕೇವಲ ನಾನು ಆನ್ಸರ್ ಮಾತ್ರ ಹೇಳ್ತಾ ಹೋಗ್ತೀನಿ. 65ನೇ ಕ್ವಶನ್ಗೆ ವಾಟ್ ಈಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿ ಬ್ಲ್ಯಾಂಕ್ 1 ಅನ್ನುವಂಥದ್ದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1ನೇದು ಪ್ಲೆಸರ್ ಅನ್ನುವಂಥದ್ದು. 66ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ 3ನೇದು ಯೂನಿವರ್ಸಲ್ ಅನ್ನುವಂಥದ್ದು. ನೆಕ್ಸ್ಟ್ 67ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ 1ನೇದು ಹೋಲ್ಡ್ಸ್ ಅನ್ನುವಂಥದ್ದು. ನೆಕ್ಸ್ಟ್ 68ನೇ ಕ್ವಶನ್ನು, ವಾಟ್ ಈಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿ ಬ್ಲ್ಯಾಂಕ್ ಆಫ್ 4 ಅನ್ನೋಂಥದ್ದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು ಕಾಂಟೆಂಪ್ಟ್ ಅನ್ನೋವಂಥದ್ದು. 69ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ 1ನೇದು ಹಿಮ್ಸೆಲ್ಫ್ ಅನ್ನೋವಂಥದ್ದು. 70ನೇ ಕ್ವಶನ್ನು, ಫಿಲ್ಲಿಂಗ್ ದ ಬ್ಲ್ಯಾಂಕ್ ವಿತ್ ದಿ ಕರೆಕ್ಟ್ ಪ್ರಿಪೊಸಿಷನ್ ಯಾವುದು ಅನ್ನೋವಂಥದ್ದನ್ನ ಇಲ್ಲಿ ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದು ಆನ್ ಅನ್ನೋವಂಥದ್ದು. ಇನ್ನು 71ನೇ ಕ್ವಶನಿಂದ ಇಲ್ಲಿ ಕಂಪ್ಯೂಟರ್ ಕ್ವಶನ್ಸ್ಗಳು ಸ್ಟಾರ್ಟ್ ಆಗ್ತವೆ. ಡಾಕ್ಯುಮೆಂಟ್ನ ಹಿನ್ನೆಲೆಯನ್ನು ಬದಲಾಯಿಸಲು ಕೆಳಗಿನವುಗಳಲ್ಲಿ ಯಾವ ಬಟನನ್ನು ಬಳಸಲಾಗುತ್ತದೆ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ 2ನೇದು ಛಾಯೆ ಶೈಲಿಗಳು ರೈಟ್ ಆನ್ಸರ್ ಆಗಿರುತ್ತೆ. 72ನೇ ಕ್ವಶನು, C1 ಸೆಲ್ನಲ್ಲಿ ಪ್ರಾರಂಭವಾಗುವ ಮತ್ತು ಕಾಲಮ್ HK ಮತ್ತು 10ನೇ ಸಾಲಿಗೆ ಹೋಗುವ ಕೋಶಗಳ ಶ್ರೇಣಿಯ ಸೆಲ್ ಉಲ್ಲೇಖ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಇಲ್ಲಿ ಯಾವ ಕಾರ್ಯವು ಕಾಲಮ್ನಲ್ಲಿರೋ ರೋ ಡೇಟಾ ಮತ್ತು ಕಾಲಮ್ ಡೇಟಾವನ್ನು ರೋನಲ್ಲಿ ತೋರಿಸುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1ನೇದು ಟ್ರಾನ್ಸ್ಪೋಸ್ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ 74ನೇ ಕ್ವಶನು, ಎಕ್ಸೆಲ್ನಲ್ಲಿ ಸೂತ್ರವು ಡ್ಯಾಶ್ನೊಂದಿಗೆ ಆರಂಭಗೊಳ್ಳುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು. ನೆಕ್ಸ್ಟ್ ಕ್ವಶನು, ಸ್ಪ್ರೆಡ್ಶೀಟ್ನಲ್ಲಿ ಪ್ರತಿಯೊಂದು ಸೆಲ್ಲನ್ನು ಅದರ ಡ್ಯಾಶ್ದಿಂದ ಗುರುತಿಸಲಾಗುವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1ನೇದು ಸೆಲ್ ವಿಳಾಸ ಅನ್ನುವಂಥದ್ದು. ನೆಕ್ಸ್ಟು 76ನೇ ಕ್ವಶನು, ವೆಬ್ ಪೇಜ್ಗಳಿಗೆ ಸಂಬಂಧಿಸಿದ ಒಂದು ಗುಂಪನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ ಇದಕ್ಕೆ 3ನೇ ಆಪ್ಷನ್ ರೈಟ್ ಆನ್ಸರ್ ವೆಬ್ಸೈಟ್ ಅನ್ನುವಂಥದ್ದು. 77ನೇ ಕ್ವಶನು, ಕ್ಲಿಯರ್ ಬ್ರೌಸಿಂಗ್ ಡೇಟಾ ಸಾಮಾನ್ಯವಾಗಿ ಏನನ್ನು ಒಳಗೊಂಡಿರುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದು ಕ್ಯಾಶೆ, ಕುಕೀಸ್, ಹಿಸ್ಟರಿ ಮತ್ತು ಸೇವ್ಡ್ ಪಾಸ್ವರ್ಡ್ಸ್ ಅನ್ನುವಂಥದ್ದು. 78ನೇ ಕ್ವಶನ್ನು, ಇಂಟರ್ನೆಟ್ ಸಂದರ್ಭದಲ್ಲಿ ಕುಕಿ ಎಂದರೇನು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1ನೇದು ಬಳಕೆದಾರರ ಕಂಪ್ಯೂಟರ್ನಲ್ಲಿ ವೆಬ್ಸೈಟ್ನಿಂದ ಸಂಗ್ರಹಿಸಲಾದ ಡೇಟಾದ ಸಣ್ಣ ತುಣುಕು. ನೆಕ್ಸ್ಟ್ ಕ್ವಶನು, ಕೆಳಗಿನವುಗಳಲ್ಲಿ ಯಾವುದು ನೆಟ್ವರ್ಕ್ನಲ್ಲಿ ಸಂಪರ್ಕ ಆಧಾರಿತ ಸೇವೆಯ ಉದಾಹರಣೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು ಪಠ್ಯ ಸಂದೇಶ ಕಳುಹಿಸುವಿಕೆ ಅನ್ನುವಂಥದ್ದು. ನೆಕ್ಸ್ಟ್ 80ನೇ ಕ್ವಶನು, ಇಮೇಲ್ನೊಂದಿಗೆ ಲಿಂಕ್ ಮಾಡಲಾದ ಮತ್ತು ಇಮೇಲ್ ಸ್ವೀಕರಿಸಿರುವವರಿಗೆ ಕಳುಹಿಸಲಾದ ಫೈಲನ್ನು ಈ ರೀತಿ ಉಲ್ಲೇಖಿಸಲಾಗುತ್ತದೆ ಅನ್ನುವಂಥದ್ದಕ್ಕೆ 3ನೇದು ರೈಟ್ ಆನ್ಸರ್ ಅಟ್ಯಾಚ್ಮೆಂಟ್ ಅನ್ನುವಂಥದ್ದು. 81ನೇ ಕ್ವಶನು, ಇಮೇಲ್ ವಿಳಾಸದಲ್ಲಿ ಬಳಸಲು ಅನುಮತಿ ಇಲ್ಲದಿರುವ ಚಿಹ್ನೆ ಯಾವುದು ಅಂತ ಕೇಳಿದರೆ ಆಪ್ಷನ್ 4 ಖಾಲಿ ಜಾಗ ಅನ್ನುವಂಥದ್ದು. 82ನೇ ಕ್ವಶನು, DNS ಇದರ ವಿಸ್ತೃತ ರೂಪ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1ನೇದು ಡೊಮೈನ್ ನೇಮಿಂಗ್ ಸಿಸ್ಟಮ್ ಅನ್ನುವಂಥದ್ದು.
83ನೇ ಕ್ವಶನು ಮೋಡೆಮ್ಗಳಲ್ಲಿ ಡೇಟಾ ವರ್ಗಾವಣೆ ದರವನ್ನು ಡ್ಯಾಶಲ್ಲಿ ಅಳೆಯಲಾಗುತ್ತದೆ ಅಂತ ಕೇಳಿದರೆ ಆಪ್ಷನ್ 2ನೇದು BPS ಅನ್ನುವಂಥದ್ದು. 84ನೇ ಕ್ವಶನ್ನು MS ಪವರ್ ಪಾಯಿಂಟ್ ಮೆನುವಿನ ಡ್ಯಾಶ್ನಲ್ಲಿ ಸ್ಲೈಡ್ ಲೇಔಟ್ ಸಿಗುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದು ಫಾರ್ಮ್ಯಾಟ್ ಅಥವಾ ವಿನ್ಯಾಸ ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್ MS ಪವರ್ ಪಾಯಿಂಟ್ನಲ್ಲಿ ಫೈಲನ್ನು ಸೇವ್ ಮಾಡುವ ವಿಧಾನ ಯಾವುದು ಅಂತ ಕೇಳಿದರೆ ಅದಕ್ಕೆ ಆಪ್ಷನ್ 1ನೇದು Ctrl+S ಅನ್ನುವಂಥದ್ದು. ನೆಕ್ಸ್ಟ್ 86ನೇ ಕ್ವಶನ್ ಈ ಕೆಳಗಿನವುಗಳಲ್ಲಿ ಸ್ಲೈಡ್ ಶೋವನ್ನು ಪ್ರಾರಂಭಿಸಲು ಉಪಯೋಗುವ ಶಾರ್ಟ್ ಕೀ ಯಾವುದು ಅನ್ನೋದಕ್ಕೆ ಆಪ್ಷನ್ 1ನೇದು ರೈಟ್ ಆನ್ಸರು F5 ಉಪಯೋಗಿಸಿ. 87ನೇ ಕ್ವಶನು ಕನ್ನಡ ನುಡಿ ಸಾಫ್ಟ್ವೇರನ್ನು ಯಾರು ವಿನ್ಯಾಸಗೊಳಿಸಿದ್ದಾರೆ ಅನ್ನೋಂಥ ಕ್ವಶನ್ಗೆ ಆಪ್ಷನ್ 3ನೇದು ರೈಟ್ ಆನ್ಸರು ಕನ್ನಡ ಗಣಕ ಪರಿಷತ್ತು. 88ನೇ ಕ್ವಶನ್ನು ನುಡಿಯಲ್ಲಿ ಸಾಮಾನ್ಯವಾಗಿ ಟೈಪ್ ಮಾಡಲು ಬಳಸುವ ಕೀಬೋರ್ಡ್ ಲೇಔಟ್ ಯಾವುದು ಅಂತ ಕೇಳಿದ್ದಕ್ಕೆ ಇದಕ್ಕೆ ಆಪ್ಷನ್ 3ನೇದು 1 ಮತ್ತು 2 ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. 89ನೇ ಕ್ವಶನು ಸಂಗ್ರಹಣೆಯನ್ನು ಒದಗಿಸುವ ಮೊದಲ ಕಂಪ್ಯೂಟರ್ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು EDVAC ಅನ್ನುವಂಥದ್ದು. 90ನೇ ಕ್ವಶನ್ನು ಸ್ಥಳೀಯ ಕಂಪ್ಯೂಟರ್ ನೆಟ್ವರ್ಕ್ಗೆ ನೇರವಾಗಿ ಸಂಪರ್ಕಗೊಂಡಿರುವ ನೆಟ್ವರ್ಕ್ ಪ್ರಿಂಟರ್ಗಳಿಗೆ ಯಾವುದು ಅತ್ಯಗತ್ಯ ಅನ್ನುವಂಥದ್ದಕ್ಕೆ ಆಪ್ಷನ್ 3ನೇದು DNS ಹೋಸ್ಟ್ ಹೆಸರು ಅನ್ನುವಂಥದ್ದು ಸರಿಯಾದ ಉತ್ತರ. 91ನೇ ಕ್ವಶನ್ ಸಿಸ್ಟಮ್ ಬಸ್ ಡ್ಯಾಶ್ ನಡುವೆ ಮಾಹಿತಿಯ ಸಂವಹನವನ್ನು ಅನುಮತಿಸುತ್ತದೆ ಅಂತ ಕೇಳಿದರೆ ಇಲ್ಲಿ ABC ಅನ್ನುವಂಥದ್ದು 3 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಯಾವುದು ಸರಿಯಾಗಿರ್ತಕ್ಕಂಥದ್ದು ಅನ್ನೋದನ್ನ ಗುರುತಿಸಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದು ಮೇಲಿನ ಎಲ್ಲವೂ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. 92ನೇ ಕ್ವಶನು ಈ ಕೆಳಗಿನ ಯಾವುದು ಮಾಧ್ಯಮಿಕ ಸಂಗ್ರಹ ಆಗಿ ಉಪಯೋಗಿಸಲ್ಪಡುವುದಿಲ್ಲ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ 3ನೇದು ರೈಟ್ ಆನ್ಸರು ಆಂಶಿಕ ವಾಹಕ ಮೆಮೊರಿ ಅನ್ನುವಂಥದ್ದು. 93ನೇ ಕ್ವಶನು ವಿಂಡೋಸ್ ಉಪಯುಕ್ತತೆ ಪ್ರೋಗ್ರಾಮ್ ಆಗಿದ್ದು ಇದು ಅನಗತ್ಯ ತುಣುಕುಗಳನ್ನು ಪತ್ತೆ ಮಾಡುತ್ತದೆ ಮತ್ತು ತೆಗೆದುಹಾಕುತ್ತದೆ ಹಾಗೂ ಫೈಲ್ಗಳನ್ನು ಮರುಹೊಂದಿಸುತ್ತದೆ ಮತ್ತು ಡಿಸ್ಕ್ ಸ್ಪೇಸ್ ಕಾರ್ಯಾಚರಣೆಗಳಿಗೆ ಆಪ್ಟಿಮೈಸ್ ಮಾಡಲು ಬಳಸಲಾಗುವುದಿಲ್ಲ ಅನ್ನೋದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ 3ನೇದು ಡಿಸ್ಕ್ ಡಿಫ್ರಾಗ್ಮೆಂಟರ್ ಅನ್ನುವಂಥದ್ದು. 94ನೇ ಕ್ವಶನು ಈ ಕೆಳಗಿನವುಗಳಲ್ಲಿ ಯಾವುದು ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಸಲಾಗುವ ಮುಖ್ಯ ಎಲೆಕ್ಟ್ರಾನಿಕ್ ಘಟಕ ಆಗಿದೆ ಅನ್ನುವಂಥದ್ದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು ನಿರ್ವಾತ ಕೊಳವೆಗಳು ಅನ್ನುವಂಥದ್ದು. 95ನೇ ಕ್ವಶನು ವಿಂಡೋಸ್ನಲ್ಲಿ ಅನುಯೋಗ್ಯವಲ್ಲದ ವಿಷಯಗಳನ್ನು ವೀಕ್ಷಿಸಲು ಡ್ಯಾಶ್ ಅನ್ನು ಉಪಯೋಗಿಸಬಹುದು ಅನ್ನೋಂಥದ್ದಕ್ಕೆ ಆಪ್ಷನ್ 1ನೇದು ಸ್ಕ್ರೋಲ್ ಬಾರ್ ಅನ್ನೋದು ರೈಟ್ ಆನ್ಸರ್. 96ನೇ ಕ್ವಶನ್ GUI ಇದರ ವಿಸ್ತೃತ ರೂಪ ಯಾವುದು ಅನ್ನೋದಕ್ಕೆ ಆಪ್ಷನ್ 2ನೇದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅನ್ನೋಂಥದ್ದು ರೈಟ್ ಆನ್ಸರ್. 97ನೇ ಕ್ವಶನ್ ಯಾವುದು ಫಾಂಟ್ ಶೈಲಿಯಲ್ಲ ಅಂತ ಕೇಳಿದರೆ ಆಪ್ಷನ್ 2ನೇದು ಸೂಪರ್ ಸ್ಕ್ರಿಪ್ಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. 98ನೇ ಕ್ವಶನು ಕೆಳಗಿನವುಗಳಲ್ಲಿ ಯಾವುದು ಮಾನ್ಯವಾದ ಕನಿಷ್ಠ ಮತ್ತು ಗರಿಷ್ಠ ಝೂಮ್ ಗಾತ್ರಗಳು MS ವರ್ಡ್ನಲ್ಲಿವೆ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ 3ನೇದು 10 ಮತ್ತು 500 ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. 99ನೇ ಕ್ವಶನು MS ವರ್ಡ್ನಲ್ಲಿ ಅಕ್ಷರಗಳ ನೋಟವನ್ನು ಹಸ್ತಚಾಲಿತವಾಗಿ ಬದಲಾಯಿಸಲು ಬಳಸುವ ಸಾಧನ ಯಾವುದು ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ 3ನೇದು ರೈಟ್ ಆನ್ಸರ್ ಫಾರ್ಮ್ಯಾಟಿಂಗ್ ಬಟನ್ ಅನ್ನುವಂಥದ್ದು. ಇವಾಗ 100ನೇ ಕ್ವಶನ್ನು ಲಾಸ್ಟ್ ಕ್ವಶನ್ನು MS ವರ್ಡ್ನಲ್ಲಿ ಪದವನ್ನು ಕಂಡುಹಿಡಿಯಲು ಮತ್ತು ಪಠ್ಯವನ್ನು ಬದಲಾಯಿಸಲು ಈ ಕೆಳಗಿನವುಗಳನ್ನು ಕ್ಲಿಕ್ ಮಾಡಬೇಕಾಗುತ್ತದೆ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ 4ನೇದು ಮೇಲಿನ ಯಾವುದು ಅಲ್ಲ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಎಸ್ ಫ್ರೆಂಡ್ಸ್, ಇದು PDO ಎಕ್ಸಾಮ್ನ ಪೇಪರ್ 2 ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಪೇಪರ್ನ ಕೀ ಆನ್ಸರ್ ಇದಾಗಿರುತ್ತೆ. ಇದರಲ್ಲಿ ಆಲ್ಮೋಸ್ಟ್ ನಾನು ಹೇಳ್ದಂಗೆ ಇದೊಂದು ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ ಆಗಿರುತ್ತೆ. ಇದರಲ್ಲಿ 90%ನಷ್ಟು ಕರೆಕ್ಟ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಕೇವಲ ನಿಮಗೆ ಯೂಸ್ಫುಲ್ ಆಗಿದರೆ ಮಾತ್ರ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮಾಡೋದ್ರಿಂದ ನಾನು ಮಾಡ್ತಕ್ಕಂಥ ವೀಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ PDO VAO SDFT ಇನ್ನಿತರ ಸ್ಪರ್ಧಾತ್ಮಕಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ಅಪ್ಡೇಟ್ನ ನನ್ನ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಹಾಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.